ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮಗೆ 3 ದೇವರ ಕಾರ್ಡ್ಸ್ನ ಇಟ್ಟಿದ್ದೀನಿ. ಲಕ್ಷ್ಮಿ ಫಸ್ಟ್ ಒನ್, ಗಣೇಶ ಮತ್ತು ಶ್ರೀ ವಿಷ್ಣು. 3 ಕಾರ್ಡ್ಸ್ನಲ್ಲಿ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸಿ ಇವರಿಂದ ನಿಮಗೆ ಏನಿದೆ ಮೆಸೇಜಸ್, ನಿಮ್ಮ ಲೈಫಿಗೆ ಏನಿದೆ ಮೆಸೇಜಸ್ ಅಂತ. ಮೊದಲನೇದು ಲಕ್ಷ್ಮಿ. ನಿಮ್ಮ ಮನಸ್ಸಿಗೆ ಈ 3 ದೇವರಲ್ಲಿ ಯಾವುದು ಹತ್ತಿರ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗಣೇಶ ಸೆಕೆಂಡ್ ಒನ್ ಆ್ಯಂಡ್ ಮೂರನೇದು ಶ್ರೀ ವಿಷ್ಣು. ಈ 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂದಿನಂತೆ ನಾನು ರೀಡಿಂಗ್ ಮಾಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗೆ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಲಕ್ಷ್ಮಿನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನಾವು ನೋಡೋಣ. ನಿಮಗೆ ಏನಿದೆ ಮೆಸೇಜಸ್, ವಾಟ್ ಈಸ್ ದ್ಯಾಟ್ ಸ್ಪೆಷಲ್ ಮೆಸೇಜಸ್ ಫಾರ್ ಯು, ನೀವು ಏನು ಲೈಫಲ್ಲಿ ಬದಲಾವಣೆ ನೋಡ್ತೀರಾ, ಈ ಎಲ್ಲದರ ಕುರಿತಾಗೂ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. We will see what is the messages for you. ಫ್ಯೂಚರ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫ್ಯೂಚರ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಕುರಿತಾಗೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಒಂದು ನೀವು ನಿಮ್ಮ ಲೈಫ್ನಲ್ಲಿ ಬಹಳಷ್ಟು ಟಾಸ್ಕ್ಸ್ ಇದೆ ಕಂಪ್ಲೀಟ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಆದರೂ ಕೂಡ ಒಂದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇಟ್ಕೊಂಡಿದ್ದೀರಾ. ಜಸ್ಟ್ ಕೀಪ್ ದಟ್ ಬ್ಯಾಲೆನ್ಸ್. ಬಟ್ ನಿಮಗೆ ತುಂಬ ಸ್ಟ್ರೈನ್ ಆಗ್ತಾ ಇದೆ ಅಂದರೆ ಯು ಕ್ಯಾನ್ ಡೂ ಒನ್ ಆಫ್ಟರ್ ದಿ ಅದರ್ ಆಲ್ಸೋ. ಆ ಆಪ್ಷನ್ನು ಇದೆ. ಆದರೆ ನೀವು ತಲೆಗೆ ತುಂಬ ಯಾವುದೋ ಒಂದು ವಿಷಯನ ಹಚ್ಕೊಂಡು ನಿಮ್ಮ ಲೈಫ್ನೇ ಇಂಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಕೂಡ ಬರ್ತಾ ಇದೆ. ನಿಮ್ಮ ಕೈಲಿ ಆಗುತ್ತೆ, ಅದು ನೀವು ಮಾಡೋಕ್ಕಾಗುತ್ತೆ. ಬಟ್ ಸ್ಟಿಲ್ ಅಷ್ಟು ಸ್ಟ್ರೈನ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅಂತ ಬರ್ತಾ ಇದೆ. ಮೇ ಬಿ ನೀವು ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು. ಆ ಕಾರಣದಿಂದನೂ ಈ ಥರ ಎಲ್ಲ ನಿಮ್ಮ ಲೈಫ್ ಏರುಪೇರು, ಇಂಬ್ಯಾಲೆನ್ಸ್ನು ನೋಡ್ತಾ ಇದೆ. ಆ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ಅಂತ ಬರ್ತಾ ಇದೆ. ಸೊ ನಿಮಗೆ ಲಕ್ ಕಾರ್ಡ್ ಬಂದಿದೆ, ಅಬಂಡೆಂಟ್ ಕಾರ್ಡ್ ಬಂದಿದೆ. ಇದರ ಅರ್ಥ ಏನು ಅಂದರೆ ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ವಿಷಯಗಳು ನಡೆಯಲಿದೆ. ಈಗ ಯಾವುದಕ್ಕೆ ನೀವು ತುಂಬ ಕಾಯ್ತಾ ಇದ್ದೀರಾ, ಇದಾಗಲಿ ಅಂತ ಅಂದ್ಕೊಂಡಿದ್ದೀರಾ, ಅದಾಗುತ್ತೆ. ಗುಡ್ ನ್ಯೂಸ್, ಗುಡ್ ಲಕ್ ಕಾರ್ಡ್ ಬಂದಿದೆ ಇಲ್ಲಿ. ಲೈಕ್ ವಿತಿನ್ 2 months ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ನೀವು ಒಂದೊಳ್ಳೆಯ ತಿರುವನ್ನು ನೋಡ್ತೀರಾ ಅಂತ ಬರ್ತಾ ಇದೆ. ಓಕೆ, ಪರ್ಸ್ನಲ್ ಲೈಫ್, ಅದು ನಿಮ್ಮ ಲವ್ ಲೈಫ್ ಇರ್ಬೋದು, ನಿಮ್ಮ ಪ್ರೊಫೆಷ್ನಲ್ ಲೈಫ್ ಇರ್ಬೋದು. ಬಟ್ ನಾನು ಜಾಸ್ತಿ ಪಿಕ್ ಮಾಡ್ತಿರೋದು ರಿಲೇಟೆಡ್ ಟು ಯುವರ್ ಪರ್ಸ್ನಲ್ ಲೈಫ್. ಯು ವಿಲ್ ಸಿ ಸಮ್ ಗುಡ್ ಚೇಂಜಸ್ ಆ್ಯಂಡ್ ಗುಡ್ ನ್ಯೂಸ್. ಓಕೆ, ಅದಾದ ನಂತರ ನಿಮ್ಗೆ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಲಗೂಸ್ ಅಂತ ಬರ್ತಾ ಇದೆ. ಲಗೂಸ್ ಅಂದಾಗ ಏನಾಗುತ್ತೆ ಅಂದರೆ ನೀವು ಡೈರೆಕ್ಷನ್ ಇದೆಯಲ್ಲ, ಒಂದು ಡಿಸ್ಟ್ರಾಕ್ಷನ್ ಅಂತ ಹೇಳ್ಬೋದು. ನಿಮ್ಮ ಡೈರೆಕ್ಷನ್ ಡಿಸ್ಟ್ರಾಕ್ಷನ್ ಕಡೆಗಿದೆ. ಹಾಗೂ ಆ ಡೈರೆಕ್ಷನಿಂದ ಏನಾಗ್ತಾ ಇದೆ ಅಂದರೆ ನಿಮಗೆ ಒಂಥರ ಲಾಸ್ಟ್ ಫೀಲ್ ಬರ್ತಾ ಇದೆ. ಇತ್ತೀಚೆಗೆ ನಿಮ್ಮ ಯೋಚನೆಗಳು ಹೇಗಿದೆ ಅಂದರೆ ನೆಗೆಟಿವ್ ಆಗಿದೆ. ಹಾಗೂ ಲಾಸ್ಟ್ ಫೀಲ್ ಆಗ್ತಾ ಇದ್ದೀರಾ. ಏನೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಅರ್ಧಂಬರ್ಧ ಕೆಲಸ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಮಾಡ್ತಾ ಇಲ್ಲ, ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ. ನಿಮ್ಮ ಲೈಫ್ನಲ್ಲಿ ರೊಟೀನಾಗಿ ನಡೆಯುವಂಥ ವಿಷಯಗಳಿಗೂ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ. ಬಿಕಾಸ್ ಆಫ್ ಯೋರ್ ಲೇಸಿನೆಸ್ ಇರ್ಬೋದು, ಬಿಕಾಸ್ ಏನೇನೋ ಕೆಟ್ಟ ಯೋಚನೆ ಮಾಡ್ತಿರ್ಬೋದು. ಸೊ ಡಿಕ್ಲಟರ್ ಮಾಡ್ಕೋಬೇಕಾಗತ್ತೆ, ಯೋಚನೆಗಳನ್ನ ಸ್ವಲ್ಪ ತಿಳಿಯಾಗಿ ಇಟ್ಕೋಬೇಕಾಗತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯು ಆರ್ ಪ್ರಿನ್ಸ್ ಆಫ್ ಸ್ಪೋರ್ಟ್ಸ್. ಲಾಜಿಕಲ್ ಆಗಿರಬೇಕು, ತುಂಬ ಇಮೋಷ್ನಲ್ ಆಗಿಬಿಡ್ತೀರಾ, ತುಂಬ ನಂಬಿಡ್ತೀರಾ, ತುಂಬ ಬೇಗ ಎಕ್ಸೈಟ್ ಆಗ್ತೀರಾ, ರಿಯಾಕ್ಟಿವ್ ಆಗಿಬಿಡ್ತೀರಾ, ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಾ. ಎಲ್ಲದಕ್ಕೂ ಉದ್ವೇಗತನವನ್ನು ತೋರಿಸೋದನ್ನ ಫಸ್ಟ್ ಬಿಡಿ ಅಂತ ಬರ್ತಾ ಇದೆ ಮೆಸೇಜ್. ದ ಮೂನ್ ಬರ್ತಿರೋದ್ರಿಂದ ಮೂಡ್ ಸ್ವಿಂಗ್ಸ್ ಅಂತೂ ಇದೆ. ಮೂಡ್ ಸ್ವಿಂಗ್ಸ್ ಇಲ್ಲ ಅಂತ ನಾನು ಹೇಳಲ್ಲ, ಮೂಡ್ ಸ್ವಿಂಗ್ಸ್ ಇದೆ. ಹಾಗೂ ಅನ್ನೆಸೆಸರಿ ವರಿ ಅಂತ ತೋರಿಸ್ತಿದೆ. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಭಯದಲ್ಲಿದ್ದೀರಾ. ಲೆಟ್ ಗೋ ಆಫ್ ಯುವರ್ ಫಿಯರ್ಸ್ ಅಂತ ಕೂಡ ಇಲ್ಲಿ ಮೆಸೇಜ್ ಬಂದಿದೆ. ಲಿಸನ್ ಆ್ಯಂಡ್ ಪೇ ಅಟೆನ್ಷನ್ ಟು ಯುವರ್ ಇಂಟ್ಯೂಷನ್. ಓಕೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ಕೂಡ ನಿಮ್ಗೆ ಅಶ್ಯೂರೆನ್ಸ್ ಬಂದಿದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆ್ಯಮ್ ಲೆಟಿಂಗ್ ಗೋ ಮೈ ಫಿಯರ್ಸ್. ನನ್ನ ಭಯವನ್ನು ನಾನು ಈ ಕೂಡಲೇ ಬಿಡ್ತಾ ಇದ್ದೀನಿ, ನನ್ನ ಲೈಫಿಂದ ತೆಗೆದು ಹಾಕ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ.
ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ 7 ಆಫ್ ಸ್ಪೋರ್ಟ್ಸ್, ಅ ಲಾಸ್ ಆಫ್ ಪೀಸ್ ಆಫ್ ಮೈಂಡ್. ಈಗ ಇದನ್ನು ನೋಡಿ ಪರ್ಸ್ನಲ್ ಫ್ರೀಡಮ್ ಇವಾಗ ಏನಾಗ್ತಾ ಇದೆ ಅಂದರೆ ನಿಮ್ಮ ಮೈಂಡ್ ನಿಮ್ಮ ಹತೋಟಿನಲ್ಲಿಲ್ಲ, ಮತ್ತು ಅದರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಾಗ್ತಾ ಇದೆ. ಓಕೆ, ಸೊ ಮೇಕ್ ಶ್ಯೂರ್ ಯು ಆರ್ ಬೀಯಿಂಗ್ ಹಾನೆಸ್ಟ್ ವಿತ್ ಯೋರ್ ಸೆಲ್ಫ್. ಮೆಟೀರಿಯಲ್ ಲಾಸ್ ಆಗೋ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ನಿಮಗೆ ಏನಾಗೋಗುತ್ತೋ ಆ ಥರ ಏನೋ ಒಂದು ತಪ್ಪು ಮಾಡಿಬಿಟ್ಟಿದ್ದೀರಾ ನೀವು, ನಿಮ್ಮ ಕಡೆಯಿಂದ ಒಂದು ತಪ್ಪಾಗಿದೆ, ಸಿಕ್ಕಾಕೊಂಡು ಬಿಡ್ತೀನೇನೋ, ನನಗೇನೋ ಕೆಟ್ಟದಾಗುತ್ತೆ, ಈ ಥರ ಯೋಚನೆ ಮಾಡ್ತಿದ್ದೀರಿ. ಈಗ ನಿಮ್ಮ ಕಡೆಯಿಂದ ಒಂದು ತಪ್ಪು ಆದಮೇಲೆ ಅದನ್ನ ನೀವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಯು ಶುಡ್ ಬಿ ರೆಡಿ ಟು ಫೇಸ್ ಇಟ್ ಅಲ್ವಾ. ನೀವು ಫೇಸ್ ಮಾಡಲೇಬೇಕಾಗತ್ತೆ. ಈಗ ಕಾನ್ಸಿಕ್ವೆನ್ಸ್ ಏನೇ ಆಗಿರಲಿ ತುಂಬ ಆತಂಕ ಪಡೋಕ್ಕೆ ಹೋಗಬೇಡಿ. ಈಗ ಫೇಸ್ ಮಾಡಲಿಲ್ಲ ಅಂದರೆ ನಿಮ್ಮ ಲೈಫ್ ಇನ್ನೂ ಮಿಸ್ರಬಲ್ ಆಗುತ್ತೆ. ಸೊ ನೀವು ಮಾಡಿರುವಂಥ ಮಿಸ್ಟೇಕಿಂದ ನಿಮ್ಮ ಲೈಫ್ ಸ್ವಲ್ಪ ಏರುಪೇರು ನೋಡುತ್ತೆ, ಹಾಗೇ ಆಗುತ್ತೆ ಅದು. ಬಟ್ ಆಕ್ಸೆಪ್ಟ್ ಮಾಡಿಬಿಡಿ, ಆ ಕಂಡೀಷನ್ನೇ ಆಕ್ಸೆಪ್ಟ್ ಮಾಡಿಬಿಡಿ. ಯಾಕಂದರೆ ಸ್ವಲ್ಪ ನಿದ್ರೆನಾದರೂ ಮಾಡ್ತೀರಾ ನೀಟಾಗಿ, ನೀವು ನಿದ್ದೆನೂ ಮಾಡ್ತಾಯಿಲ್ಲ ಸರಿಯಾಗಿ, ಊಟ ಸೇರ್ತಾ ಇಲ್ಲ, ಬಿಕಾಸ್ ದೇರ್ ಇಸ್ ಸಮ್ ಮಿಸ್ಟೇಕ್ ಫ್ರಮ್ ಯೋರ್ ಸೈಡ್. ನಿಮ್ಮ ಕಡೆಯಿಂದನೂ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ನೀವೇ ಮಾಡ್ಕೊಂಡಿದ್ದೀರಾ. ಈಗ ನೀವು ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ನಿಮ್ಮ ಕಡೆಯಿಂದನೂ ಕಾರಣಗಳಿದೆ ಅಂತ ಮೆಸೇಜ್ ಬಂದಿದೆ. ಸೊ ಇದೆಲ್ಲ ನಿಮಗೆ ಲಕ್ಷ್ಮಿಯಿಂದ ಬಂದಿರುವಂಥ ಮೆಸೇಜ್. ಇದರಿಂದನೇ ಮೇ ಬಿ ನಿಮ್ಮ ರಿಲೇಟೆಡ್ ಟು ಮನಿ ಬ್ಲಾಕೇಜ್ ಆಗಿರ್ಬೋದು, ನಿಮ್ಮಲ್ಲೂ ಏನೋ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ಅದನ್ನ ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಏನೋ ಒಂದು ಎಥಿಕ್ ಅಂತ ಹೇಳ್ತೀವಿ, ಎಥಿಕ್ಸ್ ಅಂತ ಹೇಳ್ತೀವಲ್ಲ, ನೀವು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡಿಬಿಟ್ಟಿದ್ದೀರಾ. ಓಕೆ, ಸೊ ಯೋಚನೆ ಮಾಡಿ ಅದೇನು ಅಂತ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಈಗ ನಾನು ಸೆಕೆಂಡ್ ಕಾರ್ಡ್, ದಟ್ ವಾಸ್ ಗಣೇಶನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜಸ್ ಏನಿದೆ ಅಂತ ನಾನು ಹೇಳ್ತೀನಿ. ವಾಟ್ ಆರ್ ದ ಮೆಸೇಜಸ್ ಫಾರ್ ಯು ಫ್ರಮ್ ಲಾರ್ಡ್ ಗಣೇಶ? ನಿಮಗೆ ಏನು ಪರ್ಸ್ನಲ್ ಮೆಸೇಜಸ್ ಬರಲಿದೆ, ನೀವೇನು ತಿಳ್ಕೊಬೇಕಿದೆ, ದೈವದಿಂದ ಏನಿದೆ ಅದು ಅಂತ ನೋಡೇ ಬಿಡೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ ಲೆಟ್ಸ್ ಸಿ ನಿಮಗೇನಿದೆ ಮೆಸೇಜಸ್ ಏನಿದೆ ಅಂತ, ಗಣೇಶನಿಂದ ಏನಿದೆ ಮೆಸೇಜಸ್ ಅಂತ ನೋಡೋಣ. ಹಿಯರ್ ಯು ಗೋ. ಜೇರಾ ಅಂತ ಬರ್ತಾ ಇದೆ. ಒಂದು, ನಿಮ್ಮ ಎನರ್ಜಿ ಅಂದರೆ ನೀವು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ ಅಂದರೆ ಅದು ಫಲಕಾರಿಯಾಗಿ ಬರುತ್ತೆ, ಅದಕ್ಕೆ ಫಲ ಸಿಗುತ್ತೆ ನಿಮಗೆ ಅಂತ ತೋರಿಸ್ತಿದೆ. ಇವಾಗ ನೀವೇನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಾ, ಅದೇನೇ ಆಗಿರ್ಬೋದು, ಈಗ ನೀವೇನೋ ಸ್ಟಾರ್ಟ್ ಮಾಡಿದ್ದೀರಾ ಅಂತಲೇ ಬರ್ತಾ ಇದೆ. ಅದಕ್ಕೆ ನಿಮಗೆ ಒಂದು ಸಂತೋಷನೂ ಸಿಗುತ್ತೆ ಆ್ಯಂಡ್ ರಿಸಲ್ಟ್ ಕೂಡ ನಿಮಗೆ ಲೈಕ್ ಬೆಸ್ಟಾಗೇ ಸಿಗುತ್ತೆ. ರಿಸಲ್ಟ್ ಬೆಸ್ಟಾಗಿ ಸಿಗುತ್ತೆ, ಏನೂ ಹಾಳಾಗೋದಿಲ್ಲ. ನಿಮ್ಮ ಪ್ಲ್ಯಾನ್ ಏನಿದೆ ಅದು ಹಾಗೆ ನಡ್ಕೊಂಡು ಹೋಗುತ್ತೆ ಅಂತ ಕನ್ಫರ್ಮೇಷನ್ ಕಾರ್ಡ್ ಬಂದಿದೆ, ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಯು. ನಿಮ್ಮ ಹಾರ್ಡ್ ವರ್ಕ್ ಪೇ ಆಫ್ ಆಗುತ್ತೆ ಅಂತ ಅರ್ಥ ಇದಕ್ಕೆ. ಒಥ್ಯಾಲ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಹ್ಯಾಪಿ ಫ್ಯಾಮಿಲಿ ಇದೆ. ಓಕೆ, ಹ್ಯಾಪಿ ಫ್ಯಾಮಿಲಿ ಇದ್ದಾಗ ನಿಮ್ಮ ಲೈಫ್ ಕೂಡ ಒಂದು ಒಳ್ಳೆಯ ಘಟ್ಟಕ್ಕೆ ಮುಟ್ಟುತ್ತೆ ಅಂತ ತೋರಿಸ್ತಾ ಇದೆ. ಮೇ ಬಿ ಗಣೇಶನ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮಲ್ಲಿ, ಅದರಿಂದ ನಿಮ್ಮ ಲೈಫ್ನ ನೀವು ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ನಾನೇನೋ ಡಿಸ್ಟ್ರಾಕ್ಷನ್ ನೋಡ್ತಾ ಇಲ್ಲ, ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ, ನೀವು ಟೈಮ್ನ ವೇಸ್ಟ್ ಮಾಡ್ತಾ ಇಲ್ಲ, ತುಂಬ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದರಿಂದ ಏನಾಗ್ತಾ ಇದೆ ಅಂದರೆ ನಿಮಗೆ ಬೆನಿಫಿಟ್ ಆಗ್ತಾ ಇದೆ. ನೀವು ಟೈಮ್ ವೇಸ್ಟ್ ಮಾಡದೇ ಇರೋದ್ರಿಂದ ನಿಮಗೆ ಒಳ್ಳೆಯ ಪ್ರಾಫಿಟ್ ಬರ್ತಾ ಇದೆ ಲೈಫ್ನಲ್ಲಿ, ಒಳ್ಳೆಯ ವಿಷಯಗಳು ನಡೀತಾ ಇದೆ. ಸೊ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲೂ ನೀವು ಒಳ್ಳೆಯ ಚೇಂಜಸ್ನ ನೋಡ್ತೀರಾ ಹಾಗೂ ಗ್ರೋತ್ ನೋಡ್ತೀರಾ. ರಿಲೇಟೆಡ್ ಟು ಲೈಕ್ ನೀವು ಮನೆ ಏನಾದ್ರು ಕೊಂಡ್ಕೋಬೇಕು ಅಂತ ಇದ್ದೀರಾ, ನೀವೇನೋ ಮನೆ ಅವ್ರಿಗೇನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ ಅಂದರೆ ಟೈಮ್ ಕೂಡ ಬಂದಿದೆ, ಖಂಡಿತವಾಗ್ಲೂ ನೀವು ಮಾಡ್ತೀರಾ ಅಂತ ಮೆಸೇಜ್ ಬಂದಿದೆ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅನ್ ಅನ್ವೈಸ್ ಚಾಯ್ಸ್, ದೇರ್ ಇಸ್ ಬೆಟರ್ ವೇ ದಟ್ ವಿಲ್ ಮೇಕ್ ಯು ಹ್ಯಾಪಿಯರ್. ಅವಾಯ್ಡ್ ಪೀಪಲ್ ಹೂ ಲ್ಯಾಕ್ ಇಂಟಿಗ್ರಿಟಿ ಆರ್ ಹೂ ಹ್ಯಾವ್ ಕ್ವೆಶನಬಲ್ ಮೋಟಿವ್ಸ್. ಇದೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಗಣೇಶನಿಂದ ನಿಮ್ಮನ್ನು ದಾರಿ ತಪ್ಸೋಕ್ಕೆ ಕೆಲವರು ಬರ್ತಾರೆ ನಿಮ್ಮ ಲೈಫ್ಗೆ. ನೀನು ಹಾಗೆ ಮಾಡು, ನೀನು ಹೀಗೆ ಮಾಡಿ, ಇಲ್ಲಿ ನೋಡಿ, ಈ ಪಿಕ್ಚರ್ ನೋಡಿದ್ರೆ ಜೂಜಾಡ್ತಾ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಏನೋ ಒಂದು ಕೆಟ್ಟದಾದ ಇನ್ಫ್ಲೂಯೆನ್ಸ್ ಆಗಿ ಬರ್ತಾರೆ ನಿಮ್ಮ ಲೈಫ್ಗೆ. ಅದು ಮಾಡು, ಇದು ಮಾಡು, ಏನಕ್ಕೆ ನೀನು ಇದನ್ನೆಲ್ಲ ಮಾಡ್ತೀಯಾ, ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತೀಯಾ, ಎಂಜಾಯ್ ಮಾಡು ಲೈಫ್ನ, ಆ ಥರ ನಿಮ್ಮ ದಾರಿನ ತಪ್ಸೋಕ್ಕೆ ಕೆಲವರು ಬರ್ತಾರೆ. ಆದರೆ ಬಿ ಕೇರ್ಫುಲ್, ಬಿ ವೈಸ್,
ಬಿ ವೈಸ್ ಅಂತ ಬರ್ತಾ ಇದೆ ನಿಮಗೆ ಮೆಸೇಜ್. ಅವಾಯ್ಡ್ ಪೀಪಲ್ ಹೂ ಲ್ಯಾಕ್ ಇಂಟಿಗ್ರಿಟಿ ಅಂತ ಕೂಡ ಬರ್ತಾ ಇದೆ. ವ್ಯಾಲ್ಯೂ ಸಿಸ್ಟಮ್ನ ಕಳ್ಕೊಂಡಿರೋ ಜನರ ಜೊತೆ ನೀವು ಇರಬೇಡಿ, ಅವರಿಂದ ಹಾಳಾಗ್ತೀರಾ ಅಂತ ಮೆಸೇಜ್ ಬಂದಿದೆ. ರಿನ್ಯೂವಲ್ ಕಾರ್ಡ್ ಬರ್ತಾ ಇದೆ. ರಿನ್ಯೂವಿಂಗ್ ದ ಪಾಸ್ಟ್ ವಿತ್ ಕಂಪ್ಯಾಷನ್ ಆ್ಯಂಡ್ ಫಾರ್ಗಿವ್ನೆಸ್. ಟೈಮ್ ಟು ಹೆಡ್ ಇನ್ ಅ ನ್ಯೂ ಡೈರೆಕ್ಷನ್. ಕೆಲವರಿಗೆ ರೀಲೊಕೇಶನ್ ನೋಡ್ತಾ ಇದ್ದೀನಿ, ಬೇರೆ ಊರಿಗೆ ಹೋಗೋದಿರ್ಬೋದು, ಫ್ಯಾಮ್ಲಿ ಸಮೇತವಾಗಿ ಎಲ್ಲೋ ರೀಲೊಕೇಟ್ ಆಗೋದು, ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನಿಮ್ಮ ಇನ್ ಯೋರ್ ಹಾರ್ಟ್ ಯು ನೋ ವಾಟ್ ಯು ಡೂ ಅಂತ ಬರ್ತಾ ಇದೆ. ಅಂದರೆ ಇದರ ಅರ್ಥ ಏನಂದರೆ ನಿಮಗೆ ಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಕ್ಲಾರಿಟಿ ಇದೆ, ನಿಮ್ಮ ಲೈಫ್ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ. ಆದರೆ ಬದಲಾವಣೆನೂ ಆಗ್ತಾಯಿದೆ, ಏನೋ ಒಂದು ಎಂಡ್ ಆಗುತ್ತೆ, ಹಾಗೂ ನ್ಯೂ ಬಿಗಿನಿಂಗ್ ಕೂಡ ನಿಮ್ಮ ಲೈಫ್ನಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ರಿನ್ಯೂವಲ್ ಅಂದಾಗ ಸಮ್ ಹ್ಯಾಪಿ ಗುಡ್ ಚೇಂಜಸ್ ಅಂತ ಬರ್ತಾ ಇದೆ. ಸ್ಟಾರ್ ಬರ್ತಾ ಇದೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾರ್ಡ್ಸು ಬೆಸ್ಟಾಗೇ ಬಂದಿದೆ. ಈವನ್ ದ ಔಟ್ಕಮ್ ಕಾರ್ಡ್ ಯು ಗಾಟ್ ಸ್ಟಾರ್. ಆದರೆ ಇದು ಒಂದು ಡಿಸ್ಟ್ರಾಕ್ಷನ್ ಇದೆಯಲ್ಲ, ಜನರಿಂದ ಸ್ವಲ್ಪ ಹುಷಾರಾಗಿರಿ. ಫ್ರೆಂಡ್ಸ್ ಅಂತ ಅನ್ಕೋತೀವಿ, ಆದರೆ ಅವರೇ ಹಿತಶತ್ರುಗಳಾಗ್ಬಿಡ್ತಾರೆ. ಸೊ ಶತ್ರುಗಳ ಕಾಟನೂ ಇದೆ ನಿಮಗೆ. ಜನರ ಜೊತೆ ನೀವು ಬೆರೆಯುವಾಗ ಹುಷಾರಾಗಿರಿ. ಅವ್ರು ಏನು ಮಾತಾಡ್ತಾರೆ, ಅವ್ರು ನಿಮ್ಮ ಒಳ್ಳೇದಕ್ಕೆ ಮಾತಾಡ್ತಿರೋದಿಲ್ಲ, ನೀವು ಹಾಳಾಗಲಿ ಅಂತ ಮಾತಾಡ್ತಿರ್ತಾರೆ. ಓಕೆ, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ಟಾರ್ ಬರ್ತಾ ಇದೆ. ಹ್ಯಾವ್ ಫೇತ್, ದ ಫ್ಯೂಚರ್ ಈಸ್ ಬ್ರೈಟ್. ಯೋರ್ ಫ್ಯೂಚರ್ ಇಸ್ ಬ್ರೈಟ್ ಅಂತ ಬರ್ತಾ ಇದೆ. ನಿಮ್ಮ ಫ್ಯೂಚರ್ ಇಸ್ ಅಮೇಝಿಂಗ್. ನಿಮ್ಮ ಕನಸುಗಳು ನನಸಾಗುತ್ತೆ. ಈ ಕೂಡಲೇ ಕಮೆಂಟ್ ಮಾಡಿ, ನನ್ನ ಕನಸುಗಳು ನನಸಾಗ್ತಾ ಇದೆ. ಮೈ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ ಅಂತ. ಬಿಕಾಸ್ ಯೆಸ್, ಯೋರ್ ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ಪಾಸಿಟಿವ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಹಾಗೂ ಚಾಲೆಂಜಿಂಗ್ ಟೈಮ್ ಎಂಡ್ ಆಗುತ್ತೆ ಅಂತ ಕೂಡ ಕನ್ಫರ್ಮೇಷನ್ ಬಂದಿದೆ ನಿಮಗೆ. ದ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತ ಬರ್ತಾ ಇದೆ. ನೀವು ಹಾಕಿರುವಂಥ ಎಫರ್ಟ್ಸು ತುಂಬಾ ಇದೆ, ಇಲ್ಲ ಅಂತ ಹೇಳಲ್ಲ. ತುಂಬ ಕಷ್ಟಪಡ್ತಾ ಇದ್ದೀರಾ, ಆದರೆ ಅದಕ್ಕೆ ನಿಮಗೆ ಫಲ ಇದೆಯಲ್ಲ ಬೆಸ್ಟಾಗಿ ಸಿಗುತ್ತೆ. ಸ್ಟಾರ್ ಕಾರ್ಡ್ ಬಂದಿದೆ ನಿಮಗೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟ್ ರಿಸಲ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಕನ್ಫರ್ಮೇಷನ್. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಒಳ್ಳೆ ಮೆಸೇಜಸ್ ಬಂದಿದೆ ನಿಮಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಮೆಸೇಜಸ್. ಲಾಸ್ಟ್ ಕಾರ್ಡ್ ದ ವಿಷ್ಣು, ಶ್ರೀ ವಿಷ್ಣು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮಗೇನಿದೆ ಮೆಸೇಜಸ್, ಈ ದೇವರಿಂದ ಏನಿದೆ ಮೆಸೇಜಸ್ ಅಂತ ನೋಡೋಣ. ನೀವೇನು ವಿಷಯವಾಗಿ ಹುಷಾರಾಗಿರಬೇಕು, ವಾಟ್ ಎವರ್ ಇಟ್ ಈಸ್, ನೋಡೋಣ ಏನಿದೆ ನಿಮ್ಮ ಲೈಫ್ ಕುರಿತಾಗಿ ಏನಿದೆ ಮೆಸೇಜಸ್ ಅಂತ ನೋಡೋಣ. So here you go. ಫಸ್ಟ್ ಮೆಸೇಜ್, ಫಾಲಿಂಗ್ ಟು ರೆಕಗ್ನೈಸ್ ಅ ಮ್ಯಾಜಿಕಲ್ ಆಪರ್ಚುನಿಟಿ. ಓಕೆ, ನಾನು ನಿಮ್ಗೆ ಹೇಳ್ತೀನಿ ಏನಿದೆ ಮೆಸೇಜ್ ನಿಮಗೆ ಅಂತ. ನೀವು ಇವಾಗ ನಿಮ್ಮ ಲೈಫ್ನ ಹೇಗೆ ಮಾಡ್ಕೊಂಡಿದ್ದೀರಾ ಅಂದರೆ, ನಿಮ್ಮ ಲೈಫ್ನಲ್ಲಿ ಖುಷಿನೇ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನನ್ನ ಲೈಫ್ನಲ್ಲಿ ನನಗೇನೂ ಇಲ್ಲ ಅನ್ನಿಸ್ತಾ ಇದೆ, ಒಂಥರ ಎಂಟಿ ಫೀಲಿಂಗ್ ಇದೆ ನಿಮಗೆ. ಹಾಗೂ ದೇವರು ಕೊಟ್ಟಿದ್ದರೂ ಕೂಡ ನಿಮಗೆ ನನಗೇನೂ ಕೊಟ್ಟೇ ಇಲ್ಲ, ನನ್ನ ಲೈಫ್ ಚೆನ್ನಾಗೇ ಇಲ್ಲ, ನೀವು ತುಂಬ ಕಂಪೇರ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೂ ಲಾಸ್ಟ್ ಇನ್ ಯುವರ್ ಓನ್ ವರ್ಲ್ಡ್ ಅಂತ ಬರ್ತಾ ಇದೆ. ಯು ಲಾಸ್ಟ್ ಇನ್ ಯುವರ್ ಓನ್ ವರ್ಲ್ಡ್. ಒಳ್ಳೇದು ನಡೆಯುತ್ತೆ, ಆದರೆ ನೀವು ಒಳ್ಳೇದು ನಡೆಯುತ್ತೆ ಅನ್ನೋ ನಂಬಿಕೆನೂ ಬಿಟ್ಬಿಟ್ಟಿದ್ದೀರಾ. ಹಾಗೆ ಒಂದು ಮೆಸೇಜ್ ಬಂದಿದೆ ನಿಮಗೆ. ಅದನ್ನು ಫಸ್ಟ್ ನೀವು ಬಿಡಬೇಕಾಗತ್ತೆ. ನಾವು ಯಾವಾಗ ನೆಗೆಟಿವ್ನೇ ನೋಡ್ತಿರ್ತೀವಿ, ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತೀವಿ, ಫೀಲ್ ಮಾಡ್ಕೊಂಡು ಹೋಗ್ತೀವಿ, ಅದು ಜಾಸ್ತಿ ನಡೆಯುತ್ತೆ. ಆದರೆ ನೀವು ನಂಬಿಕೆನೇ ಬಿಟ್ಬಿಟ್ಟಿದ್ದೀರಿ, ವಿಶ್ವಾಸವನ್ನು, ಲೈಫ್ ಬಗ್ಗೆ ವಿಶ್ವಾಸವನ್ನು ಬಿಟ್ಬಿಟ್ಟಿದ್ದೀರಾ ನೀವು. ಸೊ ಅದನ್ನು ಫಸ್ಟ್ ನೀವು ಬಿಡಬೇಕಾಗುತ್ತೆ. ವರ್ಲ್ಡ್ ಬರ್ತಾ ಇದೆ, ಅ ಬ್ರಿಲಿಯಂಟ್ ಸಕ್ಸಸ್ ಬರ್ತಾ ಇದೆ ನಿಮಗೆ. ಟೈಮ್ ಆಫ್ ಜಾಯ್ಫುಲ್ ಅಕಾಂಪ್ಲಿಷ್ಮೆಂಟ್ ಅಂತ ಕೂಡ ಬರ್ತಾ ಇದೆ. ಫ್ರೀಡಮ್ ಟು ಡೂ ವಾಟ್ ಎವರ್ ಯು ವಾಂಟ್, ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್ ಅಂತ ಬರ್ತಾ ಇದೆ. ನಿಮ್ಮ ಬಗ್ಗೆ ನಿಮ್ಮ ವಿಶ್ವಾಸವನ್ನು ನೀವು ಕಳ್ಕೊಳ್ತಾ ಇದ್ದೀರಾ, ಇತ್ತೀಚೆಗೆ ಹಾಗೆಲ್ಲ ನಡೀತಾ ಇದೆ. ಆದರೆ ನೀವಿವಾಗ ಏನು ಮಾಡಬೇಕಾಗತ್ತೆ, ನಿಮ್ಮ ಫೋಕಸ್ನ ಒಳ್ಳೆಯ ವಿಷಯಕ್ಕೆ ಫಸ್ಟ್ ಶಿಫ್ಟ್ ಮಾಡಿ. ವಿಷ್ಣು ಬಿಕಾಸ್ ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಇವರ ಧ್ಯಾನ ಮಾಡಿ, ಇವ್ರ ಪೂಜೆ ಮಾಡಿ, ಜಪ ಮಾಡಿ, ಇವರ ಜಪ ಮಾಡಿ. ಇದರಿಂದ ಕೂಡ ಸ್ವಲ್ಪ ಹೀಲ್ ಆಗ್ತೀರಾ, ಪಾಸಿಟಿವ್ ಆಗ್ತೀರಾ. ಆ್ಯಕ್ಚುಲಿ ನಿಮಗೆ ಪಾಸಿಟಿವ್ ಎನರ್ಜಿ ಬೇಕು. ತುಂಬ ನೆಗೆಟಿವ್ ಆಗಿಬಿಟ್ಟಿದ್ದೀರಾ ನೀವು. ಹಾಗೆ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು ನಿಮಗೆ, ಆ ಥರ ಪ್ರಾಬ್ಲಮ್ಸ್ ಬಂದಿರ್ಬೋದು ನಿಮಗೆ. ಕಾನ್ಫ್ಲಿಕ್ಟ್ಸ್ ವಿತ್ ಅದರ್ಸ್ ಕಾಸ್ಡ್ ಬೈ ಅಪೋಸಿಂಗ್ ಒಪಿನಿಯನ್ಸ್. ಇನ್ನೊಂದೇನು ನಿಮ್ಮ ಲೈಫಲ್ಲಿ ಆಗ್ತಾಯಿದೆ ಅಂದರೆ, ಜನ ಪೂರಕವಾಗಿಲ್ಲ, ನಿಮ್ಮ ವಿರುದ್ಧವಾಗಿ ಆಗ್ತಾಯಿದ್ದಾರೆ. ತುಂಬ ಡ್ರಾಮಾ ನಿಮ್ಮ ಲೈಫಲ್ಲಿ, ತುಂಬ ಡ್ರಾಮಾ, ಪ್ರಾಬ್ಲಮ್ಸ್,
ಒಂಥರ ಜಗಳಗಳು ಜಾಸ್ತಿ ಇದೆ ಇತ್ತೀಚೆಗೆ, ಮನೇಲಿ ನೆಮ್ಮದಿ ಇಲ್ಲ ಅನಿಸ್ತಾ ಇದೆ. ಇದೆಲ್ಲ ನಿಮಗೆ ಈ ಥರ ಒಂದು ನೆಗೆಟಿವ್ ಫೀಲಿಂಗ್ನ ತರ್ತಾ ಇದೆ. ಅರ್ಥ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಎಸ್. ಸೊ ಇಲ್ಲಿ ಇನ್ನೊಂದು ಏನು ನೋಡ್ತಿದ್ದೀರಾ ಅಂದರೆ, ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ, ಈ ಕಾರ್ಡನ್ನ ನೋಡಿದ ತಕ್ಷಣ ಯಾರು ನಿಮಗೆ ನೆನಪಾಗ್ತಾರೆ? ಯಾವ ಒಬ್ಬ ವ್ಯಕ್ತಿನ ನೀವು ನಂಬಿ ಕೈ ಹಿಡ್ಕೊಂಡು ನೀವು ಮುಂದೆ ಹೋಗಬಹುದು, ಆ ವ್ಯಕ್ತಿ ಯಾರು ಅಂತ ಈ ಕಾರ್ಡ್ ನೋಡಿದ ತಕ್ಷಣ ನಿಮಗೆ ಫ್ಲ್ಯಾಶ್ ಆಯಿತು ನೋಡಿ. ದಿಸ್ ಪರ್ಸನ್ ಇಸ್ ವೆರಿ ಸ್ಪೆಷಲ್ ಫಾರ್ ಯು. ಅವ್ರ ಜೊತೆ ಇರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಈ ವ್ಯಕ್ತಿ ನಿಮ್ಮನ್ನ ಮೋಟಿವೇಟ್ ಮಾಡ್ಬೋದು, ಎನ್ಕರೇಜ್ ಮಾಡ್ಬೋದು, ನಿನ್ನ ಕೈಲಿ ಆಗುತ್ತೆ ಅಂತ ಅವರು ಭರವಸೆನ ಮೂಡಿಸ್ಬೋದು. ಈ ವ್ಯಕ್ತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂತ ಕೂಡ ಬರ್ತಾ ಇದೆ. ಬಿಕಾಸ್ ಈ ವ್ಯಕ್ತಿಯಿಂದ ಕೂಡ ನೀವು ಹೀಲ್ ಆಗ್ತೀರಾ. ಈ ಕಳೆದೋಗ್ಬಿಟ್ಟಿದ್ದೀನಿ ಅನ್ನುವಂಥ ಅನುಭವ ಬರ್ತಾ ಇದೆಯಲ್ಲ, ರೀಫೋಕಸ್ ಆಗುತ್ತೆ, ನಿಮ್ಮ ಲೈಫ್ನ ನೀವು ಸರಿ ಮಾಡ್ಕೋಬೋದು ಅಂತ ಬರ್ತಾ ಇದೆ. ಓಕೆ, ವಾವ್, ಲುಕ್ ಎಟ್ ದಿಸ್. ನಿಮ್ಮ ಲವ್ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ಆ ಒಂದು ವಿಷಯದಲ್ಲಿ ಸಾಲ್ವ್ ಮಾಡ್ಕೊಳ್ತೀರಾ. ಈಗ ರಿಲೇಷನ್ಶಿಪ್ ಹಾಳಾಗಿದೆ ಅಂದರೆ ಸರಿ ಹೋಗುತ್ತೆ ಅಂತ ಒಂದು ಒಳ್ಳೆಯ ಕಾರ್ಡ್ ಬಂದಿದೆ. ರೀಕನ್ಸಿಲಿಯೇಷನ್ ಬರ್ತಾ ಇದೆ. ರೀಕನ್ಸಿಲಿಯೇಷನ್ ಅಂದರೆ ರೀಕನೆಕ್ಟ್ ಆಗುವಂಥದ್ದು. ಹಾಳಾಗಿರುವಂಥ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ಕೂಡ ವಿಶ್ವಾಸ ಮೂಡಿಸ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ವಿಲ್ ಸಿ ಬ್ರಿಲಿಯಂಟ್ ಸಕ್ಸಸ್ ಇನ್ ಮೈ ಲೈಫ್. ನನ್ನ ಲೈಫ್ನಲ್ಲಿ ನಾನು ಅದ್ಭುತವಾದ ಜಯವನ್ನು ನೋಡ್ತೀನಿ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಹೌದು, ನಿಮ್ಗೆ ಆ ಥರದ್ದು ಒಂದು ಪುಷ್ ಬೇಕಿದೆ, ಆ ಥರದ್ದೊಂದು ಮೋಟಿವೇಶನ್, ಎನ್ಕರೇಜ್ಮೆಂಟ್ ಬೇಕಿದೆ ಈಗ ನಿಮ್ಮ ಲೈಫಲ್ಲಿ. ನನಗೆ ಅರ್ಥ ಆಗುತ್ತೆ, ನೀವು ನೋವು ಅನುಭವಿಸ್ತಿದ್ದೀರಾ. ಆದರೆ ಯು ಕಾಂಟ್ ಸ್ಟಾಪ್ ಲೈಕ್ ದಿಸ್, ಯು ಕಾಂಟ್ ಸ್ಟೇ ಲೈಕ್ ದಿಸ್ ಅಲ್ವಾ. ಸ್ವಲ್ಪ ನೀವು ನಿಮ್ಮನ್ನು ನೀವೇ ನನ್ನ ಕೈಲಿ ಆಗುತ್ತೆ ಅನ್ನುವಂಥ ಒಂದು ಫೀಲ್ನ ತೊಗೊಂಡು ನೀವು ಮಾಡಿ, ಕೆಲಸಗಳನ್ನ ಮಾಡಿ. ಏನೋ ಬೇಜಾರಲ್ಲಿದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಆ ಒಂದು ಬೇಜಾರಿನಲ್ಲೇ ಕೂತ್ಕೋಬೇಡಿ ಅಂತ ಬರ್ತಾ ಇದೆ ಮೆಸೇಜ್ ನಿಮಗೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.